ಕಳೆದ ಜೂನ್ 25ನೇ ತಾರೀಕು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ದ ಭಾರತೀಯ ಮೂಲದ ಶುಭಾಂಶು ಶುಕ್ಲಾ ನೇತೃತ್ವದ ಗಗನಯಾತ್ರಿಗಳ ಆಕ್ಸಿಯಂ 4 ಪ್ರಯೋಗ ಯಶಸ್ವಿಯಾಗಿದೆ. ಈ ನಾಲ್ವರು ಭೂಮಿಗೆ ವಾಪಸ್ಸಾಗುವ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ನಾಳೆ ಅನ್ಡಾಕಿಂಗ್ ಪ್ರಕ್ರಿಯೆ ಆರಂಭವಾಗಲಿದ್ದು ಐಎಸ್ಎಸ್ನಿಂದ ಮಂಗಳವಾರ ಭೂಮಿಗೆ ವಾಪಸ್ಸಾಗಲಿದ್ದಾರೆ. 18 ದಿನಗಳ ಕಾಲ ಐಎಸ್ಎಸ್ನಲ್ಲಿದ್ದು ಅನೇಕ ಪ್ರಯೋಗಗಳನ್ನು ಇವರೆಲ್ಲ ಮಾಡಿದ್ದಾರೆ. ಸುಮಾರು ಮಧ್ಯಾಹ್ನ 2:25 ವೇಳೆಗೆ ಈ ಗಗನಯಾತ್ರಿಗಳ ತಂಡ ಡ್ರ್ಯಾಗನ್ ಕ್ಯಾಪ್ಸೂಲನ್ನು ಪ್ರವೇಶ ಮಾಡುತ್ತೆ. ನಾಳೆ ಸಂಜೆ 4:45 ಸುಮಾರಿಗೆ ಐಎಸ್ಎಸ್ ನಿಲ್ದಾಣದಿಂದ ಭೂಮಿಯತ್ತ ಹೊರಡುತ್ತಾರೆ. ಬಳಿಕ ಭೂಮಿಯ ವಾತಾವರಣಕ್ಕೆ ಪ್ರವೇಶ ಮಾಡಲಿದ್ದು ಸುಮಾರು 23 ಗಂಟೆಗಳ ಬಳಿಕ ಅಂದರೆ ಜುಲೈ 15 ನಾಡಿದ್ದು ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಕ್ಯಾಲಿಫೋರ್ನಿಯಾದ ಕಡಲ ತೀರದಲ್ಲಿ ಸಾಫ್ಟ್ ಲ್ಯಾಂಡ್ ಆಗುತ್ತೆ. ಗಗನಯಾತ್ರಿಗಳ ಜೊತೆಗೆ ಐಎಸ್ಎಸ್ನಿಂದ ಡ್ರ್ಯಾಗನ್ ನೌಕೆ ಸುಮಾರು 280 kgಯಷ್ಟು ವಸ್ತುಗಳನ್ನು ಹೊತ್ತು ತರ್ತಾ ಇದೆ. ಅವುಗಳನ್ನು ಮುಂದುವರಿದ ಪ್ರಯೋಗಗಳಿಗೆ ಬಳಕೆ ಮಾಡಲಾಗುತ್ತೆ. ಹಾಗೆಯೇ ಭೂಮಿಗೆ ಮರಳಿದ ಬಳಿಕ ಶುಭಾಂಶು ಶುಕ್ಲಾ ಮತ್ತು ತಂಡವನ್ನು ವೈದ್ಯರು ವಾರಗಳ ಕಾಲ ಅಬ್ಸರ್ವೇಷನ್ ಮೂಲಕ ನಿಗಾ ವಹಿಸ್ತಾರೆ. ಅನ್ಡಾಕಿಂಗ್ ಅಂದರೆ ಐಎಸ್ಎಸ್ನಿಂದ ಸ್ಪೇಸ್ ಶಿಪ್ಪು ಬೇರ್ಪಡಿಸೋದು. ಅನ್ಡಾಕಿಂಗು ಮೊದಲು ತಯಾರಿ ಹೇಗಿರುತ್ತೆ, ಹೆಂಗೆ ಇದೆಲ್ಲವೇ ಅಂತಕ್ಕಂಥದ್ದನ್ನು ಒಂದಷ್ಟು ಮಾಹಿತಿಯನ್ನು ಕೊಡ್ತೀವಿ, ನೋಡ್ತಾ ಹೋಗೋಣ. ಈ ಅನ್ಡಾಕಿಂಗ್ ಪ್ರಕ್ರಿಯೆ ಅಂದರೆ ಏನು, ಹೇಗಿರುತ್ತೆ ಅಂತಕ್ಕಂಥದ್ದು ನೋಡಿ. ಬಹಳ ಮುಖ್ಯವಾಗಿ ಕೆಲವೊಂದು ತಯಾರಿಗಳನ್ನು, ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಡ್ರ್ಯಾಗನ್ ಕ್ಯಾಪ್ಸೂಲ್ ಮೇಲ್ಭಾಗ ತೆರೆಯುತ್ತಾ ಅಂತಕ್ಕಂಥದ್ದನ್ನು ನೋಡಬೇಕು. ಯಾಕೆಂದರೆ ಆ ಕ್ಯಾಪ್ಸೂಲ್ ಒಳಗಡೆನೇ ಇವರು ಕೂತ್ಕೊಂಡಿರ್ತಕ್ಕಂಥದ್ದು. ಡ್ರ್ಯಾಗನ್ ಕ್ಯಾಪ್ಸೂಲ್ ಮೇಲ್ಭಾಗ ಸುಲಭವಾಗಿ ಓಪನ್ ಆಗುತ್ತಾ ಡೋರ್, ಎಲ್ಲ ಒಳಗೆ ಹೋಗಬೇಕಲ್ಲ ಅದಕ್ಕೆ. ಆಮೇಲೆ ಎಲೆಕ್ಟ್ರಾನಿಕ್ ವೈರ್ಗಳೆಲ್ಲ ಸರಿಯಾಗಿದೆಯಾ, ಅದರ ಇಂಧನ ಎಷ್ಟಿದೆ ಎಲ್ಲ ನೋಡಬೇಕು. ಇಲ್ಲಿಂದ ಲಾಂಚ್ ಆಗಬೇಕಾದ್ರೆ ನಿಮಗೆ ಸುಮಾರು ಬಾರಿ ಮುಂದೂಡಲ್ಪಟ್ಟಿತ್ತು, ಏನೇನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿತ್ತಲ್ಲ, ಅದೆಲ್ಲ ಅಲ್ಲಿ ಅವ್ರು ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ಅಲ್ಲಿ ಬೇರೆ ಯಾರು ಇರಲ್ಲ, ಅವ್ರು ಯಾರ್ಯಾರು ಇರ್ತಾರೆ ಅವರೆಲ್ಲ ಅದನ್ನು ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೋಬೇಕು. ಇನ್ನು ಕ್ಯಾಪ್ಸೂಲ್ನ ಒಳಭಾಗದಲ್ಲಿ ಪ್ರೆಷರ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಅದೆಲ್ಲ ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೆ, ಅದು ನೋಡ್ಕೋತಾರೆ, ಅದನ್ನು ಪರಿಶೀಲನೆ ಮಾಡ್ತಾರೆ. ಅದರ ಜೊತೆಗೆ ಹಾರ್ಡ್ವೇರ್ ಡೇಟಾ, ಪ್ರಯೋಗದ ಫಲಿತಾಂಶ ಡೇಟಾ ಸೇರಿ 240 kg ನಾ ಹೇಳಿದ್ನಲ್ಲ, ಆ ಸಲಕರಣೆಗಳನ್ನು ಬಾಹ್ಯಾಕಾಶ ನಿಲ್ದಾಣದಿಂದ ಡ್ರ್ಯಾಗನ್ ಕ್ಯಾಪ್ಸೂಲ್ ಒಳಗಡೆಗೆ ಶಿಫ್ಟ್ ಮಾಡಬೇಕು, ಇವರು ಮಾಡ್ತಾರೆ. ಆಮೇಲೆ ಬಹಳ ಇಂಪಾರ್ಟೆಂಟ್ ವಿಚಾರ, ಗಗನಯಾತ್ರಿಗಳು ಪ್ರಯಾಣಕ್ಕೆ ಫಿಟ್ ಆಗಿದ್ದಾರಾ ಅಂತ ವೈದ್ಯಕೀಯ ತಪಾಸಣೆ ಆಗಬೇಕು. ಅವರ BP ಮತ್ತು ಅವ್ರ ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ, ಅದೆಲ್ಲವೂ ಕೂಡ ನಾರ್ಮಲ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇದೆಲ್ಲವೂ ಸರಿಯಾಗಿದ್ದಲ್ಲಿ ಡ್ರ್ಯಾಗನ್ ಕ್ಯಾಪ್ಸೂಲ್ ಕೇಬಲ್ಗಳನ್ನು ಬೇರ್ಪಡಿಸಲಾಗುತ್ತೆ ಅಂತ. ಅಂದರೆ ಬಾಹ್ಯಾಕಾಶ ನಿಲ್ದಾಣ ಇದೆಯಲ್ಲ, ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಇಲ್ಲಿಂದ ಹೋಗಿ ಅದಕ್ಕೆ ಕಚ್ಕೊಂಡಿತ್ತು, ಡಾಕ್ ಆಗಿತ್ತು. ಹುಕ್ಕುಗಳಿರ್ತವೆ, ಆ ಹುಕ್ಕುಗಳು 12 ಹುಕ್ಕು ಕಚ್ಕೊಂಡಿತ್ತು. ಅದರಿಂದನೇ ಇವರು ಒಳಕ್ಕೆ ಹೋಗಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದು. ಈಗ ವಾಪಸ್ ಅಲ್ಲಿಗೆ ಬಂದ ಮೇಲೆ ಆ ಹುಕ್ಕುಗಳು ಬೇರ್ಪಡಿಸ್ಬೇಕಲ್ಲ, ಯಾಕೆಂದರೆ ಇದು ಕೆಳಕ್ಕೆ ಬರಬೇಕು, ನಿಲ್ದಾಣ ಅಲ್ಲೇ ಇರುತ್ತೆ, ಇದು ಕೆಳಗೆ ಬರಬೇಕು ಅಂದರೆ ಅನ್ಡಾಕಿಂಗ್. ಸೊ ಆ ಹುಕ್ಕುಗಳು ಎಲ್ಲವನ್ನು ಬೇರ್ಪಡಿಸ್ತಾರೆ. ಇದೆಲ್ಲ ಆಟೋಮೆಟಿಕ್ ಪ್ರಕ್ರಿಯೆಗಳು. ಆಯಿತು, ಇಷ್ಟೆಲ್ಲ ಆದಮೇಲೆ ಭೂಮಿ ಕಡೆಗೆ ಅವ್ರು ಹೊರಡ್ತಾರೆ. ಹೊರಟ ಮೇಲೆ ಏನು ಅಂತಕ್ಕಂಥದ್ದು ಪ್ರಶ್ನೆ. ಏನಾಗುತ್ತೆ ಹೊರಟ ಮೇಲೆ ನೋಡಿ, ಭೂಮಿಗೆ ಎಷ್ಟು ಗಂಟೆಗೆ ನಾವು ರೀಚ್ ಆಗ್ತೀವಿ ಅಂತಕ್ಕಂಥ ಲೆಕ್ಕಾಚಾರ ಅವರಿಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಪ್ರತಿಯೊಂದು ವಿಚಾರ ನಿಗದಿಪಡಿಸಿದ ಜಾಗದಲ್ಲೇ ಸಮುದ್ರದಲ್ಲಿ ಲ್ಯಾಂಡ್ ಆಗುವಂತೆ ನಿಗಾ ವಹಿಸಬೇಕು. ನೀವು ಸುನಿತಾ ವಿಲಿಯಮ್ಸ್ ಬಂದಾಗ ಇತ್ತೀಚೆಗೆ ನೀವು ನೋಡಿರ್ತೀರ ವಿಜುವಲ್ಸ್ ಎಲ್ಲ, ಅದು ಯಾವ ಸ್ಪೀಡ್ನಲ್ಲಿ ಬಂತು, ಆ ಸ್ಪೀಡನ್ನು ಹೆಂಗೆ ಕಂಟ್ರೋಲ್ ಮಾಡಿದ್ರು, ಹೆಂಗೆ ಅದು ಸಮುದ್ರಕ್ಕೆ ಬಂದು ಬೀಳ್ತು ನೋಡಿರ್ತೀರಲ್ಲ. ಸೇಮ್ ಪ್ರಕ್ರಿಯೆ. ಭೂಕಕ್ಷೆಯೊಳಗೆ ಎಂಟ್ರಿ ಆಗುವಾಗ ಕ್ಯಾಪ್ಸೂಲ್ ವೇಗವನ್ನು ಕಂಟ್ರೋಲ್ ಮಾಡಬೇಕು. ಅಂದರೆ ಭೂಕಕ್ಷೆಯೊಳಕ್ಕೆ ಅಂತಂದರೆ ಗ್ರಾವಿಟಿ, ಗುರುತ್ವಾಕರ್ಷಣ ಶಕ್ತಿಯ ಒಳಕ್ಕೆ ಅದು ಬರಬೇಕಾದ್ರೆ ವೇಗ ಕಂಟ್ರೋಲ್ ಆಗಬೇಕು. ಭೂಮಿಯ ವಾತಾವರಣದಲ್ಲಿ ಕ್ಯಾಪ್ಸೂಲ್ಗೆ ಬೆಂಕಿ ಹತ್ತಿಕೊಳ್ಳದಂತೆ ಯಾವ ಫೋರ್ಸ್ನಲ್ಲಿ ಅದು ಬರ್ತಾ ಇರುತ್ತೆ ಅಂದರೆ, ಗಾಳಿಯ ಜೊತೆಗಿನ ಘರ್ಷಣೆಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಒಂದೊಂದು ಸರ್ತಿ. ಅದಾಗದೇ ಇರೋ ಹಾಗೆ ಥರ್ಮಲ್ ಪ್ಯಾಡಿಂಗ್ ಇರುತ್ತೆ, ಅದಕ್ಕೆ ಸುತ್ತ ಥರ್ಮಲ್ ಪ್ಯಾಡಿಂಗ್ ಮಾಡಿರ್ತಾರೆ, ಬೆಂಕಿ ಹತ್ಕೊಳ್ಳಲ್ಲ. ಕ್ಯಾಪ್ಸೂಲ್ ಒಳಗಡೆ ಏನಾದರೂ ಕ್ಯಾಪ್ಸೂಲ್ಗೆ ಹೊರಗಡೆಯಿಂದ ಬೆಂಕಿ ಹತ್ಕೊಂಡಾಗ ಒಳಗಡೆ ಇರ್ತಕ್ಕಂಥವ್ರು ಸುರಕ್ಷಿತವಾಗಿರುವಂತೆ ಇದು ಕಾಪಾಡುತ್ತೆ. ಇದು ಫೇಲ್ ಆಗಿದ್ದಕ್ಕೆ ನಿಮಗೆ ಕಲ್ಪನಾ ಚಾವ್ಲಾ ಮೃತಪಟ್ಟಿದ್ರಲ್ಲ, ಆವಾಗ ಫೇಲ್ ಆಗಿತ್ತಿದು. ಹಾಗಾಗದಂತೆ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಬಳಸಿರ್ತಾರೆ. ಇನ್ನು ಕ್ಯಾಪ್ಸೂಲ್ ಲ್ಯಾಂಡ್ ಆಗುವ ಮುನ್ನ ಅದರ ವೇಗವನ್ನು ನಿಯಂತ್ರಣ ಮಾಡೋದಕ್ಕೆ ಪ್ಯಾರಾಚೂಟ್ಗಳನ್ನ ಬಿಡ್ತಾರೆ. ನೋಡಿದ್ರಿ ಅಂತ ಅನ್ಸುತ್ತೆ, 4 ಪ್ಯಾರಾಚೂಟ್ಗಳು. ಪ್ಯಾರಾಚೂಟ್ ಬಿಟ್ಟ ತಕ್ಷಣ ವೇಗವಾಗಿ ಭೂಮಿ ಕಡೆಗೆ ಬರ್ತಾ ಇದ್ದಿದ್ದು ಇಮ್ಮಿಡಿಯೇಟಾಗಿ ಅದರ ಸ್ಪೀಡ್ ಕಡಿಮೆ ಆಗಿಬಿಡುತ್ತೆ. ಕಡಿಮೆ ಆಗಬೇಕು. ಒಂದು ಬಲೂನ್ನ ಬಿಟ್ಟಾಗ ಹೆಂಗೆ ಅದು ನಿಧಾನ ಕೆಳಗೆ ಬೀಳುತ್ತೆ ಹಂಗಾಗಬೇಕು. ಕ್ಯಾಪ್ಸೂಲ್ನ ಲ್ಯಾಂಡ್ ಆದ ನಂತರ ಆಮೇಲೆ ಅದರ ವೇಗವನ್ನು ತಗ್ಗಿಸಿ ಅದು ಏನಾಗುತ್ತೆ, ಬಂದು ಸಮುದ್ರಕ್ಕೆ ಬೀಳುತ್ತೆ. ಕ್ಯಾಲಿಫೋರ್ನಿಯಾ ಸಮುದ್ರ ತೀರಕ್ಕೆ ಅದು ಬಂದು ಬೀಳುತ್ತೆ.
ಕ್ಯಾಪ್ಸೂಲ್ ಲ್ಯಾಂಡ್ ಆದ ನಂತರದಲ್ಲಿ ಸುಮಾರು 2 ಗಂಟೆ ಅದನ್ನು ಓಪನ್ ಮಾಡಲ್ಲ. ಕಾರಣ ಇರುತ್ತೆ, ನಮ್ಮ ಹೊರಗಿನ ವಾತಾವರಣದ ಪ್ರೆಷರ್, ಒಳಗಿನ ವಾತಾವರಣದ ಪ್ರೆಷರ್, ಕ್ಯಾಪ್ಸೂಲ್ ಒಳಗಡೆ ಇವರೆಲ್ಲ ಕೂತಿರ್ತಾರಲ್ಲ, ಬೇರೆ ಬೇರೆ ಇರುತ್ತೆ. ಕೆಮಿಕಲ್ಸ್ ತಂದಿರ್ತಾರೆ ಅಲ್ಲಿಂದ, ಅವರು ರಾಸಾಯನಿಕ ವಸ್ತುಗಳನ್ನ ತಂದಿರ್ತಾರೆ, ಅದು ಸಡನ್ನಾಗಿ ಹೊರಗಡೆಗೆ ಬಂದ್ಬಿಡ್ಬೋದು. ಹಾಗಾಗಿ ಅದು ನೀರಿನಲ್ಲಿ ತೇಲಬೇಕು. ಆ ನಂತರ ನಿಮಗೆ ಸಣ್ಣ ಪುಟ್ಟ ಬೋಟ್ಗಳ ಮುಖಾಂತರ ಹೋಗಿ ಅದಕ್ಕೆ ಫಸ್ಟು ನೀರು ಹಾಕಿ ಆ ಕ್ಯಾಪ್ಸೂಲ್ಗೆ ಕೂಲ್ ಮಾಡ್ತಾರೆ. ಅಷ್ಟು ವೇಗವಾಗಿ ಬಂದಿರುತ್ತಲ್ಲ, ಬಿಸಿ ಹಂಗೆ ಶಾಖ ಇರುತ್ತೆ. ಕೂಲ್ ಮಾಡಿದ ನಂತರ ಆಮೇಲೆ ನಿಧಾನಕ್ಕೆ ಡೋರನ್ನು ಓಪನ್ ಮಾಡಿ ಒಳಗಡೆ ಇರ್ತಕ್ಕಂಥವ್ರನ್ನ ಒಬ್ಬೊಬ್ಬರಾಗಿ ಸ್ಟ್ರೆಚರ್ ಮುಖಾಂತರ ತೆಗಿತಾರೆ. ತೆಗೆದು ಅವರು ಆ ಸಂದರ್ಭದಲ್ಲಿ ಸೆಮಿ ಕಾನ್ಷಿಯಸ್ ಆಗೂ ಇರ್ಬೋದು ಅಥವಾ ಕಾನ್ಷಿಯಸ್ ಆಗೂ ಇರ್ಬೋದು. ಸುನೀತಾ ವಿಲಿಯಮ್ಸ್ ಅವರೆಲ್ಲ ಬಂದಾಗ ಕಾನ್ಷಿಯಸ್ ಆಗೇ ಇದ್ದರು. ಒಬ್ಬೊಬ್ಬರ ದೇಹ ಒಂದೊಂದು ರೀತಿ ರಿಯಾಕ್ಟ್ ಮಾಡುತ್ತೆ. ಸೆಮಿ ಕಾನ್ಷಿಯಸ್ ಸ್ಟೇಟ್ನಲ್ಲೂ ಇರ್ಬೋದು, ಕಾನ್ಷಿಯಸ್ ಸ್ಟೇಟ್ನಲ್ಲೂ ಇರ್ಬೋದು. ಯಾಕೆಂದರೆ ಆ ವೇಗ ಇದೆಯಲ್ಲ, ಅವ್ರು ಬಂದಿರೋ ವೇಗ ಇದೆಯಲ್ಲ, ಎಂಥವ್ರನ್ನೂ ದಿಗ್ಭ್ರಮೆ ಮಾಡಿಸ್ಬಿಡುತ್ತೆ. ಆ ಸ್ಪೀಡ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಇವರೆಲ್ಲರೂ ಕೂಡ ಬರ್ತಕ್ಕಂಥದ್ದು ಪ್ರಕ್ರಿಯೆ ಹೀಗೆ ನಡೆಯುತ್ತೆ. मेरे से ही झलक रही, दिख रही होगी कि कितना खुश है इस समय। हम लोग बहुत एक्साइटेड है कि कितनी जल्दी वो अपने ड्रैगन से वापस आए, नीचे जमीन पर उतरे आके और हम लोगों से आकर के मिले। हम लोग बहुत उत्साहित है उसको देखने के लिए इस समय, बहुत ज्यादा कुशल क्षेम की प्रार्थना करते हैं कि भगवान से कि आवे जल्दी से जल्दी, उनका स्वास्थ्य ठीक हो और जल्दी जल्दी हम लोग कैसे मिले, बस इसी चीज की ज्यादा उत्सुकता है. ಬೇಕಾದಂಥ ಒಂದು ಅನಾಲಿಸಿಸ್ನ ಮಾಡ್ತಾ ಇದ್ದಾರೆ. ಇದು ನಮಗೊಂದು ದೊಡ್ಡ ಒಂದು ಇನ್ಪುಟ್. ಇಸ್ರೋ ಜೊತೆ ಸಂಪರ್ಕ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿದ್ದಾರೆ ಅವರು. 14 ದಿನಗಳಲ್ಲಿ 7 ಎಕ್ಸ್ಪೆರಿಮೆಂಟ್ಗಳನ್ನ ಅವರು ಹಮ್ಮಿಕೊಂಡಿದ್ರು. ಆ ಡ್ರ್ಯಾಗನ್ ಕ್ಯಾಪ್ಸೂಲ್ ಅರ್ಥನ ಎಂಟ್ರಿ ಆಗುತ್ತೆ, ಅವ್ರನ್ನ ನಡ್ಸ್ಕೊಂಡು ಬರೋಕ್ಕಾಗಲ್ಲ, ವೀಲ್ ಔಟ್ ಮಾಡಬೇಕಾಗತ್ತೆ ಅವರು ಮೋಸ್ಟ್ಲಿ. ಸೊ ಇವೆಲ್ಲವೂ ಕೂಡ ಯಾಕೆಂದರೆ ಭಾರತದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋದಂತಹ ಮೊದಲ ವ್ಯಕ್ತಿ ಶುಭಾಂಶು ಶುಕ್ಲಾ. ಹಾಗಾಗಿ ಸಮಸ್ತ ಭಾರತೀಯರ ಪ್ರಾರ್ಥನೆ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ತುಂಬ ಸುಲಭವಾಗಿ ಶುಭ ಪ್ರಯಾಣವನ್ನು ಮಾಡಿ ಅವರು ಸೇಫ್ ಆಗಿ ನಮ್ಮ ದೇಶಕ್ಕೆ ಅಥವಾ ಭೂಮಿಗೆ ಬರಲಿ ಅಂತಕ್ಕಂಥದ್ದು. ಅದಾದ ನಂತರದ ಪ್ರಕ್ರಿಯೆಗಳೆಲ್ಲವೂ ಕೂಡ 1 ವಾರ 2 ವಾರ ಅವ್ರನ್ನ ಡಾಕ್ಟರ್ಸ್ ಎಲ್ಲ ಮಾನಿಟರ್ ಮಾಡ್ತಾರೆ. ಅದಾದ ನಂತರ ಅವರು ಸಹಜವಾಗಿ ಭೂಮಿಯ ವಾತಾವರಣಕ್ಕೆ ಒಕ್ಕೋತಾರೆ, ಅವೆಲ್ಲ ಸರಿ ಹೋಗುತ್ತೆ. ಸೊ ಇವೆಲ್ಲವೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಿಖರವಾಗಿ ಆಗಲಿ ಅಂತಕ್ಕಂಥದ್ದು ಎಲ್ಲರ ಪ್ರಾರ್ಥನೆ. ಓಕೆ, ಇನ್ನು ನಮ್ಮ ರಾಜ್ಯದ ರಾಜಕೀಯ ಸುದ್ದಿಗಳನ್ನ ನೋಡುವಂತಹ ಸಮಯ. ಸಿಎಂ ಸಿದ್ದರಾಮಯ್ಯ ಮತ್ತೆ ಜುಲೈ 30ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ವೇಳೆ ಅವರು ರಾಹುಲ್ ಗಾಂಧಿಯನ್ನು ಭೇಟಿಯಾಗೋ ಸಾಧ್ಯತೆ ಇದೆ. ಇನ್ನು 5 ವರ್ಷ ಅಧಿಕಾರ ಗಟ್ಟಿಯಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ತಮ್ಮ ತವರು ಜಿಲ್ಲೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮೈಸೂರಿನಲ್ಲಿ ಜುಲೈ 19ನೇ ತಾರೀಕು ಸಾಧನಾ ಸಮಾವೇಶದ ಹೆಸರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಸಮಾವೇಶದಲ್ಲಿ ಸುಮಾರು 2600 ಕೋಟಿ ಮೊತ್ತದ ಹಲವು ಕಾಮಗಾರಿಗಳ ಗುದ್ದಲಿ ಪೂಜೆ ಮತ್ತು ಲೋಕಾರ್ಪಣೆ ನಡೆಯುತ್ತೆ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ಹೈಕಮಾಂಡ್ಗೆ ಪರೋಕ್ಷವಾಗಿ ಸಂದೇಶವನ್ನು ರವಾನಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನು ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಶಾಸಕರ ಸಭೆ ನಡೆಸಿ ಹೆಚ್ಚಿನ ಶಾಸಕರನ್ನು ಕರ್ಕೊಂಡು ಬರೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವ ಸಿಎಂ ಒಂದೆಡೆ ಶಾಸಕರ ಜೊತೆ 1-to-1 ಸಭೆ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಎಂಬುದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರ್ತಕ್ಕಂಥ ಸಿಎಂ ಇದೇ 21ರಿಂದ ಶಾಸಕರ ಸಭೆ ನಡೆಸಿ ಶಾಸಕರ ಸಮಸ್ಯೆಯನ್ನು ಆಲಿಸೋದಕ್ಕೆ ಮುಂದಾಗಿದ್ದಾರೆ. ದಿನಕ್ಕೆ 10ರಿಂದ 12 ಶಾಸಕರ ಜೊತೆ ಸಭೆ ಮಾಡಿ ಅವರಿಂದ ಅಹವಾಲು ಸ್ವೀಕರಿಸೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವರ ಕಡೆ ಇದೆ. ಅದರ ಅರ್ಥ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ, ಅವ್ರಿಗೂ ಬೆಂಬಲ ಇದೆ, ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ. ಆದರೆ ನಮ್ಮಲ್ಲಿ ಎಲ್ಲಾನು ಕೂಡ ಇದೆಲ್ಲಾನು ಗಣನೆಗೆ ಬರೋದಿಲ್ಲ. ಇದು ನಮ್ಮಲ್ಲಿ ಪಕ್ಷ ಇವತ್ತಿನ ಸಹ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್. ಆಯಿತು, ಸಿದ್ದರಾಮಯ್ಯನವರು ಪಳಗಿದ ರಾಜಕಾರಣಿ, ಅವ್ರಿಗೆ ಯಾವ್ಯಾವ ಟೈಮ್ನಲ್ಲಿ ಏನೇನು ಮಾಡಬೇಕು ಅಂತೆಲ್ಲ ಗೊತ್ತಿದೆ. ಬಟ್ ಸಿದ್ದರಾಮಯ್ಯನವರೇ ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡಿ ಅಹವಾಲು ಸ್ವೀಕರಿಸೋದಾದರೆ ಸುರ್ಜೇವಾಲಾ ಯಾಕೆ ಮಾಡಬೇಕಾಗಿತ್ತು? ಆ್ಯಕ್ಚುಲಿ ಮಾಡಬೇಕಾಗಿದ್ದವರೇ ಸಿ ಎಂ ಮತ್ತು ಡಿ ಸಿ ಎಂ, ಅನುದಾನಗಳನ್ನ ಕೊಡ್ತಕ್ಕಂಥವರೇ ಇವರು. ಹಾಗಾಗಿ ಅದನ್ನು ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಏನಿವೆ ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನಾಳೆ ಮತ್ತೆ ಬೆಂಗಳೂರಿಗೆ ಬರ್ತಾ ಇದೆ. ಇದು ಅವರ 3ನೇ ದಂಡಯಾತ್ರೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಬರ್ತಕ್ಕಂಥ ಸುರ್ಜೇವಾಲಾ ಮಧ್ಯಾಹ್ನ 2 ಗಂಟೆ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಈ ಸರ್ತಿ ಸಚಿವರ 1-to-1 ಸಭೆಯನ್ನು ನಡೆಸ್ತಾರಂತೆ. ಶಾಸಕರದೆಲ್ಲ ಆಯಿತು. 3 ದಿನಗಳ ಕಾಲ ಸಿಎಂ ಡಿಸಿಎಂ ಹೊರತುಪಡಿಸಿ 31 ಸಚಿವರ ಜೊತೆ 1-to-1 ಸಭೆ ಮಾಡ್ತಾರೆ. ಶಾಸಕರ ದೂರುಗಳ ಬಗ್ಗೆ ಸಚಿವರಿಂದ ವಿವರಣೆ ಪಡೆಯಲಿದ್ದು ಸಚಿವರಿಗೆ ತಮ್ಮ ಕಾರ್ಯವೈಖರಿ ಬದಲಿಸಿಕೊಳ್ಳುವ ಬಗ್ಗೆ ಟಾಸ್ಕ್ ಕೊಡ್ತಾರಂತೆ. ಶಾಸಕರ ಜೊತೆ ಸಮನ್ವಯ ಸಾಧಿಸುವಂತೆ ಬುದ್ಧಿಮಾತನ್ನು ಹೇಳಿದ್ದು
ನಾಯಕತ್ವ ಗೊಂದಲದ ಹೇಳಿಕೆಯನ್ನು ಕೊಡದಂತೆ ತಾಕೀತು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಸಚಿವರ ಜೊತೆ ಸುರ್ಜೇವಾಲಾ 1-to-1 ಸಭೆ ಮಹತ್ವ ಪಡ್ಕೊಂಡಿದೆ. ತಿಂಗಳ ಅಂತ್ಯಕ್ಕೆ ದೆಹಲಿಯಲ್ಲಿ ಶಾಸಕರು ಸಚಿವರ ಅಭಿಪ್ರಾಯಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಂತೆ. ಇವರೇನೇನು ತಗೊಂಡು ಹೋಗ್ತಾರೆ ಅದೆಲ್ಲನ ಸೇರಿ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾರೆ. ಓಕೆ, ಇನ್ನು ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಚರ್ಚೆ ಜೋರಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಸಿಎಂ ಕುರ್ಚಿ ಕದನದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೇಲಿ ಮಾಡಿದ್ದಾರೆ. ಸಿಎಂ ಡಿಸಿಎಂ ಅವರೇ ಪರಸ್ಪರ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಬ್ಬರು ತಮ್ಮ ಬಳಿ ಇದ್ದಂತಹ ದುಡ್ಡಿನ ಪವರ್ ತೋರಿಸ್ತಾ ಇದ್ದಾರೆ. ವ್ಯಾಪಾರ ಆಗೋದಕ್ಕೆ ಕುದುರೆಗಳು ತಯಾರಿವೆ ಅಂತೆಲ್ಲ ಜೋಶಿ ಒಂದಷ್ಟು ಮಾತಾಡಿದ್ದಾರೆ. ಜೋಶಿ ಅವರ ಮಾತಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ, ಎಂ ಬಿ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ಈ ಮಧ್ಯೆ JDSನಲ್ಲಿ ದುಡ್ಡು ಅಧಿಕಾರಕ್ಕಾಗಿ ಮಾರಾಟವಾಗುವ ಶಾಸಕರು ಇಲ್ಲ ಅಂತ ನಿಖಿಲ್ ಹೇಳಿದರೆ, ಕಾಂಗ್ರೆಸ್ನವರು ಏನೇ ಆಸೆ ಆಮಿಷ ಒಡ್ಡಿದ್ರು ನಾವು ಯಾರೂ ಹೋಗಲ್ಲ ಅಂತ ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ. ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ಬರು. DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ. ಸಿದ್ದರಾಮಯ್ಯನವ್ರು ಏನು ಹೇಳ್ಯಾರ, ಬಹಳ ಬೆಂಬಲ ಇಲ್ಲ ಶಾಸಕರದು ಅಂತ. ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮಲ್ಲಿರುವಂತಹ ಮನಿ ಪವರ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಕೊಳ್ಳೋರಿಬ್ಬರು ಬಹಳ ಬಲಾಢ್ಯರಿದ್ದಾರೆ, ಒಬ್ಬರಿಗೊಬ್ಬರು ಕಾದಾಡ್ತಾ ಇದ್ದಾರ. ವ್ಯಾಪಾರ ಆಗಲಿಕ್ಕೆ ಕುದುರೆಗಳು ತಯಾರಿದ್ದಾವ. ವ್ಯಾಪಾರದಲ್ಲಿ ನಾವು ಬೀಳುವುದಿಲ್ಲ. 90ರಾಗ ನಾನು ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು, ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಬರೀ ನೆಗೆಟಿವ್ ಮಾತಾಡೋದೆ ಕಾಂಗ್ರೆಸ್ ಮೇಲೆ. ಅವರಿಗೆ ನೆಗೆಟಿವ್ ಮಾತಾಡಿಲ್ಲ ಅಂದರೆ ನಿದ್ರೆನೇ ಬರೋಲ್ಲ. ಶಾಸಕರೇನು ನಮ್ಮ ಕಡೆ ಅಂತಾರಲ್ಲ, ಹುಣಸಿಕಪ್ಪ ತಗೊಂಡಿದಾರ. 140 ಜನ ಶಾಸಕರನ್ನ 2/3 ಎಷ್ಟು ರೀ, 85 ಜನ ಶಾಸಕ ಸಿಗ್ತಾರ. 85 ಜನ ಮಾಡಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ಯಾರು ಕೂಡ ದುಡ್ಡಿಗಾಗಿ ಅಧಿಕಾರದ ಗಾಳಕ್ಕಾಗಿ ಮಾರಾಟ ಆಗ್ತಕ್ಕಂಥ ಶಾಸಕರು ನಮ್ಮ ಪಕ್ಷದಲ್ಲಿ ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಕೆಟ್ಟ ಸರ್ಕಾರ, ಕೆಟ್ಟ ಆಡಳಿತವನ್ನ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ. 18 ಜನ ಶಾಸಕರುಗಳಿಗೆ ನಿಮಗೆ ಬೆನ್ಕೊಂಡು ನಿಲ್ಕತಕ್ಕಂಥ ಶಕ್ತಿ ನಿಮಗಿದೆ ಸರ್. ಯಾವುದೂ ಅಧಿಕಾರ ಆಸೆ ಇಲ್ಲ. ಇವತ್ತು ಇಡೀ JDS ಶಾಸಕನ ಸಿದ್ದರಾಮಯ್ಯ ಅವರು ಕಾಲು ಕಸಿ ಸಮಾನ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಅವಕಾಶ ಕೊಡ್ತಾ ಇಲ್ಲ, ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೂ ಪರವಾಗಿಲ್ಲ ಸರ್, ನಾವು ಹೊಟ್ಟೆ ಎಸ್ಕೊಂಡು ಕಾರ್ಯಕರ್ತರೆಲ್ಲ ಊಟ ಮಾಡ್ಕೊಂಡು. ಇದೆಲ್ಲ ಯಾಕೆ ಶುರು ಆಯಿತು ಅಂದರೆ ವಿಜಯಾನಂದ ಕಾಶಪ್ಪನವರು ಅವ್ರು ಹೇಳಿದರು, ED IT ಎಲ್ಲವನ್ನ ಬಿಟ್ಟು ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ BJPಯವರು ನಮಗೆಲ್ಲ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಆಪರೇಷನ್ ಕಮಲದ ಮಾತಾಗಿದ್ದು. ಬಟ್ ಅದಕ್ಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಕೌಂಟ್ರ್ ಕೊಟ್ಟು ಇಷ್ಟೆಲ್ಲ ಮಾತಾಡಿದ್ದಾರೆ. ಆ ಪಕ್ಷದಲ್ಲೇ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ. ಬಟ್ ಹೇಳಿಕೆಗಳಾಗೇ ಇರ್ತವೆ. ಜೊತೆಗೆ JDSನ ಒಂದಷ್ಟು ಶಾಸಕರನ್ನ ಏನೋ ಕಾಂಗ್ರೆಸ್ಗೆ ಕರ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಈಗ ಅವರು ಹೇಳಿದ್ದಾರೆ ನಾವು ಯಾರು ಹೋಗಲ್ಲ ಅಂತ. ಎಲ್ಲ ನಿಮ್ಮ ಪಕ್ಷದಲ್ಲೇ ಇದ್ದ ಮೇಲೆ ಸರ್ಕಾರ, ಬಹುಮತದ ಸರ್ಕಾರ ನಡೆಯುತ್ತೆ, ಅದ್ರ ಪಾಡಿಗೆ ನಡೆಯುತ್ತೆ. ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು ಪ್ರಶ್ನೆ ಅಷ್ಟೆ. ಇನ್ನು ಈ ವಕ್ಫ್ ವಿರೋಧಿ ಹೋರಾಟ ನಡೆದಿತ್ತಲ್ಲ BJPನಲ್ಲಿ, ಎಲ್ಲ ಸಮಾವೇಶಗಳೆಲ್ಲ ಆಗಿತ್ತಲ್ಲ, ಇದಾದ ಬಳಿಕ ಈಗ ಅಕ್ರಮ ಬಾಂಗ್ಲಾ ನಿವಾಸಿಗಳ ವಿರುದ್ಧ ಹೋರಾಟಕ್ಕೆ BJPಯ ಭಿನ್ನಮತೀಯ ನಾಯಕರು ಮುಂದಾಗಿದ್ದಾರೆ. ಮಹದೇವಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಇವತ್ತು BJP ರೆಬಲ್ಗಳ ಟೀಮ್ ಅಕ್ರಮ ವಲಸಿಗರ ವಿರುದ್ಧ ಬೃಹತ್ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿದರು. ಈ ವೇಳೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತಾಡಿ, ಅಕ್ರಮ ಮುಸ್ಲಿಂ ವಲಸಿಗರು ಭಯೋತ್ಪಾದನೆ, ಜನೋತ್ಪಾದನೆಯಲ್ಲಿ ನಿರಂತರವಾಗಿ ತೊಡಗಿರ್ತಾರೆ. ಇವರನ್ನ ದೇಶದಿಂದ ತೊಲಗಿಸಿದರೆ ಮಾತ್ರ ದೇಶಕ್ಕೆ ಮತ್ತು ಹಿಂದೂಗಳಿಗೆ ಉಳಿಗಾಲ ಅಂತ ಗುಡುಗಿದ್ದಾರೆ. ಇನ್ನು ಗುಜರಾತ್ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರ ಗಡೀಪಾರಿಗೆ ಕ್ರಮ ವಹಿಸಬೇಕು ಅಂತ BJP ನಾಯಕರು ಮಾತನಾಡಿದ್ದಾರೆ. ಒಂದು ಭಯೋತ್ಪಾದನೆಯನ್ನು ಮಾಡಿದ್ರು. ಒಂದು ಕಡೆ ಭಯೋತ್ಪಾದನೆ, ಇನ್ನೊಂದು ಕಡೆ ಜನೋತ್ಪಾದನೆ. ನಮ್ಮ ಹೆಂಗಸರಿಗೆ ಒಂದ್ ಮಕ್ಕಳು ಆಗುವಷ್ಟರಲ್ಲಿ ಸೊಂಟನೆ ಜಾರಿ ಹೋಗುತ್ತೆ. ಅವರಂತೂ ಪುರುಷಾರ್ಥದಲ್ಲೇ ಮಕ್ಕಳು ಹುಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕತೆ ಏನಾಗಬೇಕು? ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಇರೋದೊಂದ್ ದೇಶ. ಹಿಂದೂಗಳಿಗೆ ಇಲ್ಲೂ ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗೋಣ ನಾವು? ಕಡಿಮೆ ಬೆಲೆಗೆ ಕೂಲಿಗೆ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಕೊಂಡ್ರೆ ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಕಂಟಕವಾಗುತ್ತೆ. ಅಕ್ರಮವಾಗಿ ಯಾರು ಬಂದಿದ್ದಾರೆ ಅವ್ರನ್ನ ಗುರುತು ಹಚ್ಚಿ ವಾಪಸ್ ಕಳಿಸಿ. ಅವ್ರ ಹತ್ರ ಎಲ್ಲ ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಅನ್ನ ಫೇಕ್ ಮಾಡುವಂತ ಏಜೆನ್ಸಿ ವೆಸ್ಟ್ ಬೆಂಗಾಲ್ನಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಶುರುವಾಗಿದೆ. ರೈಟ್, ಇದು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೋರಾಟ ಆಗಬೇಕಾಗಿತ್ತು. BJPಯವರು ಈಗ ಈ ವಿಚಾರ ಹಿಡ್ಕೊಂಡಿದ್ದಾರೆ. ಬಟ್ BJPಯ ಭಿನ್ನಮತೀಯ ನಾಯಕರು ಮಾತ್ರ ಮಾಡ್ತಿರೋದು ಇದು. ಎಗೇನ್ ಅವರಲ್ಲಿ ಗುಂಪುಗಾರಿಕೆ. ಇಡೀ BJP ತಂಡ ಒಗ್ಗಟ್ಟಾಗಿ ಈ ಹೋರಾಟವನ್ನು ಮಾಡಬೇಕಾಗಿತ್ತು. ಆ ಕೆಲಸವನ್ನು ಅವ್ರು ಮಾಡ್ತಿಲ್ಲ. ಅದರಲ್ಲೂ ಒಂದು ಗುಂಪು, ಇನ್ನೊಂದು ಗುಂಪು ಸೈಲೆಂಟ್ ಆಗಿರೋದು. ಹೀಗಾಗಿ ಇದಕ್ಕೆ ಎಷ್ಟು ಮಾನ್ಯತೆ ಸಿಗುತ್ತೆ ಹೋರಾಟಕ್ಕೆ ಅಂತಕ್ಕಂಥದ್ದನ್ನು ನೋಡಬೇಕು. ಜೊತೆಗೆ ರಾಜ್ಯ ಸರ್ಕಾರ ಏನಾದರೂ ಅಕ್ರಮ ಬಾಂಗ್ಲಾದೇಶಿಗರ ವಿರುದ್ಧ ಏನಾದರೂ ಕ್ರಮ ತಗೊಳ್ತಾರಾ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡಬೇಕು. ಬಹಳ ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸ.